ಹಲೋ, ನಮಸ್ಕಾರ ಎಲ್ರಿಗೂ. ನಾವಿವತ್ತು ಹೊರಟಿರೋದು ನಮ್ಮ ಮಕ್ಕಳ ಜೊತೆ ಭೋಗನಂದೀಶ್ವರ ದೇವಸ್ಥಾನ ಅಲ್ವಲಿಕ್ಕೆ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಸೊ ನೋಡೋಣ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡ್ಕೊಳ್ತೀನಿ. ಓಕೆ, ವೆಲ್ಕಮ್ ಎಲ್ರಿಗೂ. ಸೊ ಇವತ್ತು ಹಂಗೇನೆ ಭೋಗನಂದೀಶ್ವರ ದೇವಸ್ಥಾನ ನೋಡಿಕೊಂಡು ಹಂಗೇನೆ ಮಕ್ಕಳ ಜೊತೆಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವ್ರ ಮನೆಯೂ ಅಲ್ಲೇ ಹತ್ರ ಆಗುತ್ತಂತೆ ಅವ್ರ ಊರು. ಅದನ್ನು ನೋಡ್ಕೊಂಡು ಒಟ್ಟಿಗೆ ಬರೋಣ ಅಂತ ಹೇಳಿ. ಸೊ ವೆಲ್ಕಮ್ ಟು ಸೌತ್ ರುಚಿ ಚಾನಲ್. ಇವನು ನನ್ನ ಚಿಕ್ಕ ಮಗ ಸಂಭ್ರಮ್ ಅಂತ ಹೇಳಿ. ಹಲೋ ಗೈಸ್, ಇವತ್ತಿನ ಬ್ಲಾಗಲ್ಲಿ ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ, ಭೋಗನಂದೀಶ್ವರ ದೇವಸ್ಥಾನಕ್ಕೆ. ನಾನು, ಅಣ್ಣ ಮತ್ತು ಅಮ್ಮ ಕರೆಂಟ್ಲಿ ಟ್ರಾಫಿಕಲ್ಲಿ ಸಿಗಾಕೊಂಡಿದ್ದೀವಿ. ಇನ್ನು ಮೂವ್ ಆಯ್ತಾ ಇಲ್ಲ, ನೋಡ್ಬೋದು. ಅಲ್ಲಿ ಬೆಟ್ಟ ಕಾಣ್ತದೆ ನಿಮಗೆ, ಸ್ಕಂದಗಿರಿ. ಅದು ಸ್ಕಂದಗಿರಿ ಬೆಟ್ಟ ಅಂತ. ಇನ್ನೇನು ನಾವು ಕೆಲವೇ ಕ್ಷಣದಲ್ಲಿ ದೇವಸ್ಥಾನ ಹತ್ರ ಇರ್ತೀವಿ. ದೇವಸ್ಥಾನ ಅಲ್ಲ, ಇನ್ನು ಶಿವಲಿಂಗ ಎಂತ ಎಂತ ನಾಗಲಿಂಗ ಪುಷ್ಪ. ನಾಗಲಿಂಗ ಪುಷ್ಪ. ಸೊ ಗೈಸ್, ನಾವೀಗ ಮುದ್ದೇನಹಳ್ಳಿಗೆ ಬಂದಿದ್ದೀವಿ. ಸೊ ಇದು ಮುದ್ದೇನಹಳ್ಳಿ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಹುಟ್ಟಿದ್ದಂಥ ಊರು. ಸೊ ಅವರಲ್ಲಿ ಅವರು ವಾಸ ಮಾಡಿದಂಥ ಮನೆ ಕೂಡ ಇದೆ, ಮತ್ತು ಸಮಾಧಿ ಇದೆ. ಫಸ್ಟು ನಾವು ಸಮಾಧಿಗೆ ಹೋಗಿ ವಿಶ್ವೇಶ್ವರಯ್ಯ ಮನೆಯೆಲ್ಲ ನೋಡಿಕೊಂಡು ಆಮೇಲೆ ನಂದೀಶ್ವರ ದೇವಸ್ಥಾನ ನೋಡ್ಕೊಂಡು ಹೋಗೋಣ ಅಂಥೇಳಿ ಫಸ್ಟ್ ಇಲ್ಲಿಗೆ ಬಂದ್ವಿ. ತುಂಬ ಅಷ್ಟೇನು ಜನ ಏನಿರಲಿಲ್ಲ, ನಾವು ಬಂದಿದ್ದು ವರ್ಕಿಂಗ್ ಡೇಸಲ್ಲಿ. ಸೊ ಹಾಗಾಗಿ ಖಾಲಿನೇ ಇತ್ತು. ತುಂಬ ಚೆನ್ನಾಗಿ ಗ್ರೀನರಿ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿದೆ, ನೋಡ್ಬೋದು. ಅವ್ರ ಬಗ್ಗೆ ಎಲ್ಲ ಬರೆದಿದ್ದಾರೆ. ಒಂದ್ಸಲಿ ನೋಡುವಂಥ ಪ್ಲೇಸು. ತಾಳ್ ಸಮಾಧಿ ಪಕ್ಕದಲ್ಲೇ ಸ್ವಲ್ಪ ದೂರದಲ್ಲಿ ಅವ್ರ ಮನೆ ಇದೆ, ಹಳೆ ಮನೆ ಮತ್ತು ಹೊಸ ಮನೆ. ಹಳೆ ಮನೆನ ಅವರೇ ರಿನೋವೇಟ್ ಮಾಡಿದ್ರು ಇದ್ದಾಗಲೇ. ಸೊ ಒಳಗಡೆ ಕ್ಯಾಮ್ರಾ ಅಲೋ ಇರೋದ್ರಿಂದ ನಾನು ಒಳಗಡೆ ಶೂಟ್ ಮಾಡೋಕ್ಕಾಗಲಿಲ್ಲ. ಅದನ್ನು ಮುಗಿಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ, ಹಳೆ ಬೀಡು ಬೇಲೂರೆಲ್ಲ ಹೋಗ್ತೀವಲ್ಲ ನಾವು, ಅಷ್ಟು ಸಿಕ್ಕಾಪಟ್ಟೆ ದೊಡ್ಡದಿದೆ. ಚಾಲುಕ್ಯರ ಕಾಲದ್ದು ಇದು ದೇವಸ್ಥಾನ, ತುಂಬ ದೊಡ್ಡದು. ಬಟ್ ಮೇಂಟೆನೆನ್ಸ್ ಅಷ್ಟಕ್ಕಷ್ಟೇ, ಅಷ್ಟಿಲ್ಲ. ಮೇಂಟೈನ್ ಮಾಡಿದ್ರಂತೂ ತುಂಬ ಒಳ್ಳೆ ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಅಲ್ಲಿದು. ಕಲ್ಲಿನ ಕೆತ್ತನೆಗಳಾಗಿರ್ಬೋದು, ಅದೆಲ್ಲ ಸಖತ್ತಂತೂ ತುಂಬ ಸಖತ್ತು ಖುಷಿ ಆಯಿತು ನನಗಂತೂ. ಎಷ್ಟು ಬಿಸಿಲಿದೆ ಅಂದರೆ ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲಿದೆ, ಬಟ್ ಒಳಗಡೆ ಫುಲ್ಲು ಕಲ್ಲಲ್ಲೇ ಮಾಡಿರೋದು. ತುಂಬ ಹಳೆ, ತುಂಬ 1000 ವರ್ಷಗಳ ಹಿಂದೆ ಕಟ್ಟಿರುವಂಥದ್ದು. ಎಷ್ಟು ತಂಪಾಗಿತ್ತು ಅಂದರೆ ಸಿಕ್ಕಾಪಟ್ಟೆ ತಂಪಾಗಿತ್ತು ಒಳಗಡೆ, ಅಷ್ಟು ಬಿಸಿಲಿದ್ರು ಕೂಡ. ಬಟ್ ಮೇಂಟೆನೆನ್ಸು ದೇವಸ್ಥಾನದ ಒಳಗಡೆ ಓಕೆ, ಹೊರಗಡೆ ಎಲ್ಲ ಅಷ್ಟಕ್ಕಷ್ಟೇ. ನಮ್ಮ ಆ್ಯಕ್ಚುಲಿ ದೇವಸ್ಥಾನದ ಒಳಗಡೆ ಕೂಡ ನಮಗೆ ಶೂಟೆಲ್ಲ ಮಾಡಬೇಡಿ ಅಂತ ಹೇಳಿದ್ರು. ನಾನು ಆದಷ್ಟು ಸ್ವಲ್ಪ ಸೈಡಲ್ಲಿ ಹಾಗೆ ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ಸ್ ತೊಗೊಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಾವು ಹೋದಾಗಲ್ಲ ಒಂದು ಮದುವೆ ಕೂಡ ನಡೀತಾ ಇತ್ತು, ಸೊ ಹಾಗಾಗಿ ಸ್ವಲ್ಪ ಗಲಾಟೆ ಕೂಡ ಇತ್ತು. ನಾವು ಇಂಥ ಹಳೆಯ ದೇವಸ್ಥಾನಗಳನ್ನೆಲ್ಲ ಉಳಿಸ್ಕೋಬೇಕು ಅಂದರೆ ನಾವು ಜನಗಳು ಸ್ವಲ್ಪ ಕೈಗೂಡಿಸಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ನಾವು ಮಕ್ಕಳೆಲ್ಲ ಕರ್ಕೊಂಡು ಹೋಗ್ತೀವಿ, ಏನಾದರೂ ಫಂಕ್ಷನ್ಸ್ ಮಾಡ್ತೀವಿ, ಏನೋ ಮಾಡ್ತೀವಿ, ತಿಂದಿದ್ದು ನೀರು ಕುಡ್ದಿದ್ದು ಬಾಟ್ಲುಗಳು ಎಲ್ಲ ಅಲ್ಲಲ್ಲೇ ಬಿಸಾಕಿ ಎಲ್ಲ ಮಾಡಿದ್ರೆ ಆಡಳಿತ ಮಂಡಳಿಯವರು ಕೂಡ ಇದು ಕೈಗೂಡಿಸ್ಬೇಕು. ಹಾಗೆ ನಾವು ಸಾಮಾನ್ಯ ಜನರು ಕೂಡ ಅದಕ್ಕೆ ನಾವು ಸಪೋರ್ಟ್ ಮಾಡಿದ್ರೇ ಯಾವುದೇ ಒಂದು ಕೆಲಸ ಆದ್ರೂ ಆಗೋದು. ಎಲ್ಲ ಪೂರ್ತಿ ಗೌರ್ಮೆಂಟೇ ಮಾಡಬೇಕು, ನಮ್ಮ ಪಾಡು ನಾವು ಇರ್ತೀವಿ. ನಮಗೂ ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದು ಸ್ವಲ್ಪ ಬೇಕಾಗುತ್ತೆ. ತಿನ್ನೋದು ಅಲ್ಲೆಲ್ಲ ಎಸೆಯೋದು ಎಲ್ಲ ಮಾಡೋದ್ರ ಬದಲು ಅಟ್ಲೀಸ್ಟ್ ಡಸ್ಟ್ಬಿನ್ ಇದ್ದರೆ ಡಸ್ಟ್ಬಿನ್ಗೆ ಹಾಕೋಣ, ಇಲ್ಲ ಅಂತಂದರೆ ವಾಪಸ್ ಎತ್ಕೊಂಬಂದು ಎಲ್ಲಿ ಡಸ್ಟ್ಬಿನ್ ಇರುತ್ತೆ ಎಲ್ಲ ಹಾಕಿದ್ರೆ ಆಯಿತು. ಇದು ಒಂದು ನನ್ನ ಅನಿಸಿಕೆ. ನಮಗೆ ಆಗಲಿ ನಮ್ಮ ಮಕ್ಳಿಗಾಗಲಿ ನಾವು ಹೇಳ್ಕೊಟ್ಟಿರೋದು ಅದನ್ನೇ. ಎಲ್ಲೇ ತಿಂದ್ರೂ, ಬಸ್ಸಲ್ಲಾಗಲೂ ತಿರಲಿ, ಟ್ರೈನಲ್ಲಾಗಲಿ ಅಥವಾ ಎಲ್ಲೇ ಹೊರಗಡೆದಾಗ ಏನೇ ತಿಂದ್ರೂ ಡಸ್ಟ್ಬಿನ್ ಇದ್ದರೆ ಹಾಕಬೇಕು. ಡಸ್ಟ್ಬಿನ್ ಇಲ್ವಾ, ಪಾಕೆಟಲ್ಲಿ ಇಟ್ಕೊಂಡು ತೊಗೊಂಬನ್ನಿ, ಮನೆಗೆ ಬಂದು ಡಸ್ಟ್ಬಿನ್ಗೆ ಹಾಕಿ, ಇಲ್ಲ ರೋಡ್ ಸೈಡಲ್ಲಿ ಏನೋ ಡಸ್ಟ್ಬಿನ್ ಸಿಕ್ಕಿದ್ರೆ ಅಲ್ಲಿಗೆ ಹಾಕಿ ಅನ್ನೋದನ್ನೇ ಹೇಳ್ಕೊಟ್ಟಿರೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ದೇವಸ್ಥಾನದಲ್ಲಿ ಕೆತ್ತನೆಗಳು ಆ ಕಾಲದ್ದೆಲ್ಲ. ನಾವು ಇದನ್ನೆಲ್ಲ ಉಳಿಸ್ಕೊಂಡು ಹೋದ್ರೇ ನಮ್ಮ ಮಕ್ಕಳು ಮುಂದೆ ಜನ್ರೇಷನ್ನು ನೋಡೋದಕ್ಕೆ ಉಳ್ಕೊಳ್ಳುತ್ತೆ. ಹಾಗಾಗಿ ನಾವು ಹಾಳು ಮಾಡೋಕ್ಕೆ ಪ್ರಯತ್ನ ಪಡಬಾರ್ದು. ಅದನ್ನು ಎಷ್ಟಾಗುತ್ತೆ ಅಷ್ಟು ನಾವು ನಮ್ಮ ಕೈಯಲ್ಲಿ ಆಗಿದ್ದೇನ ಪ್ರಯತ್ನ ಪಡಬೇಕು. ನಾವೇನು ಡೈಲಿ ಹೋಗಿ ಮಾಡಿ ಅಂತ ಯಾರೂ ಕೇಳ್ಕೊಳ್ಳೋಲ್ಲ. ಅಟ್ಲೀಸ್ಟ್ ವಿಸಿಟರ್ಸ್ ಅಂತ ಯಾರು ಹೋಗ್ತಾರೆ ನೋಡೋದಕ್ಕೆ, ಅವರು ಕೂಡ ಹಾಳು ಮಾಡೋದಕ್ಕೆ ಪ್ರಯತ್ನ ಪಡಬಾರ್ದು. ನಾವು ಸ್ವಲ್ಪ ಮೇಂಟೈನ್ ಮಾಡೋದಕ್ಕೆ
ಪ್ರಯತ್ನ ಪಡಬೇಕು ಅಂತ ಹೇಳ್ತೀನಿ. ಸೊ ನಮ್ಮ ಫಾಲೋವರ್ಸ್ ಯಾರಿದ್ದೀರ ಅದರಲ್ಲಿ ನನ್ನದೊಂದು ರಿಕ್ವೆಸ್ಟು, ಅಕಸ್ಮಾತ್ ಯಾರಾದರೂ ಆ ಥರ ಇದ್ದರೆ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಡಸ್ಟ್ಬಿನ್ ಇದ್ದರೆ ಡಸ್ಟ್ಬಿನ್ ಉಪಯೋಗಿಸಿ ದಯವಿಟ್ಟು. ಎಲ್ಲಾದರೂ ಆದರೂ ಅಷ್ಟೇ, ಡಸ್ಟ್ಬಿನ್ ಎಲ್ಲ ಕಡೆ ಇರುತ್ತೆ ಸಾಮಾನ್ಯ, ಕೆಲವೊಂದು ಕಡೆ ಇರಲ್ಲ. ಸೊ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಇದೊಂದು ಕಲ್ಲಿನ ಕೆತ್ತನೆ. ಯಾವ ಲ್ಯಾಂಗ್ವೇಜ್ ಅಂತ ನಮಗಂತೂ, ನಾವು ಓದೋಕ್ಕೆ ಟ್ರೈ ಮಾಡಿದ್ವಿ, ಬಟ್ ಯಾವ ಲ್ಯಾಂಗ್ವೇಜ್ ಅಂತ ನಮಗಂತೂ ಗೊತ್ತಾಗಲಿಲ್ಲ. ಈ ದೇವಸ್ಥಾನಕ್ಕೆ ನಮ್ಮ ಫಾಲೋವರ್ಸ್ ಯಾರಾದರೂ ಭೇಟಿ ಮಾಡಿದ್ರೆ ಅದರಲ್ಲಿ ನಿಮ್ಗೆ ಏನಾದ್ರು ಅರ್ಥ ಆಗಿರೋದು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಸೊ ಹಾಗಾಗಿ ಇದೊಂದು 2 ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತಿದ್ದೀನಿ. ಅದು ಯಾವ ಲ್ಯಾಂಗ್ವೇಜ್ ಅಂತಲೇ ನಮ್ಗೆ ಅರ್ಥ ಆಗಲಿಲ್ಲ, ಹಳೆಗನ್ನಡನ ಏನು ಅಂತಲೂ ಅರ್ಥ ಆಗಲಿಲ್ಲ. ತುಂಬ ಕಲ್ಲಲ್ಲಿ ತುಂಬಾ ಚೆನ್ನಾಗಿ ಕೆತ್ತೆಲ್ಲ ಇಟ್ಟಿದ್ದಾರೆ. ತುಂಬ ಹಳೆಯ ಸಾವಿರಾರು ವರ್ಷಗಳ ಹಿಂದೆ. ಸೊ ಹಾಗಾಗಿ ಇದು ಒಳಗಡೆ ರಥಚಕ್ರಗಳು. ನನಗೂ ನನ್ನ ಮಗನಿಗೂ ಇದರಲ್ಲೇ ವಾದ ನಡೀತಾ ಇತ್ತು. ಅವ್ನು ರಿಯಲ್ಲಾಗಿ ಇವಾಗಲೂ ಕೂಡ ಅದನ್ನು ಉಪಯೋಗಿಸ್ತಾರೆ ಅಂತ, ನಾನು ಅದನ್ನು ಉಪಯೋಗಿಸಲ್ಲ ಇವಾಗ. ಅದನ್ನು ಮಣ್ಣಲ್ಲಿ ಹೂತಿಟ್ಟಿದ್ದಾರೆ ಅಂತ ನಾನು. ಇಬ್ಬರು ಹಂಗೆ ವಾದ ಮಾಡಿಕೊಂಡು ಕೊನೆಗೂ ದೇವಸ್ಥಾನದ ಟೂರ್ ಮುಗಿಸಿದ್ವಿ. ಇವಾಗ ಮನೆಗೆ ಹೊರಟಿದ್ದೀವಿ. ಈಗ ಬೇಸಿಗೆ ಟೈಮಲ್ಲಿ ನೋಡ್ಬೋದು ನೀವು. ಚೆನ್ನಾಯ್ತಾ? ಚಲ್ದಾ? ಒಳಗಡೆ ಸ್ಪೂನ್ ಹಾಕ್ಬಿಡ. ಇವತ್ತಿನ ವ್ಲಾಗ್ ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.